ಅಪ್ರಾಕ್ಸಿಮೇಟ್ಲಿ 1 lakh ಜನರೇಟ್ ಮಾಡುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿನ ತೋರಿಸ್ತಾ ಇದ್ದೀನಿ. ಇದೊಂದು BBMP ಅಪ್ರೂವ್ಡ್ ಎ ಖಾತಾ ಆಗಿರುವಂತಹ ಪ್ರಾಪರ್ಟಿ. ಇಂಡಿವಿಜುವಲ್ ಪಾರ್ಕಿಂಗ್ ಸ್ಪೇಸ್ ಇದೆ ಅಂಡ್ ಇಲ್ಲಿ ಕಾವೇರಿ ಮತ್ತೆ ಬೋರ್ವೆಲ್ ವಾಟರ್ ಕೂಡ ಅವೈಲೇಬಲ್ ಇದೆ. ರೂಮ್ ನೋಡಿ ತುಂಬಾ ಸ್ಪೇಷಿಯಸ್ ಆಗಿದೆ ಮತ್ತೆ ತುಂಬಾ ಬೆಳಕಿದೆ. ಸೊ ಇಲ್ಲಿ ವಾಷಿಂಗ್ ಮೆಷಿನ್ ಗೆ ಸ್ಪೇಸ್ ಅಂತ ಕೂಡ ಮಾಡಿದ್ದಾರೆ. ಇಲ್ಲೂ ಕೂಡ ತುಂಬಾ ಗಾಳಿ ಬೆಳಕೆಲ್ಲ ಬರುತ್ತೆ. ಸೊ ವೆಲ್ಕಮ್ ಟು ಎನ್ಆರ್ ಪ್ರಾಪರ್ಟೀಸ್ ವರ್ಲ್ಡ್. ಸೊ ನಾನು ಇವತ್ತು ನಿಮಗೆ ಅಪ್ರಾಕ್ಸಿಮೇಟ್ಲಿ 1 lakh ಜನರೇಟ್ ಮಾಡುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿನ ತೋರಿಸ್ತಾ ಇದ್ದೀನಿ. ಎಲಿವೇಶನ್ ನೋಡಬಹುದು, ತುಂಬಾ ಚೆನ್ನಾಗಿದೆ. ಇದೊಂದು 30-40 ಸೆಟಲ್ ಮಾಡುವಂತಹ ಬಿಲ್ಡಿಂಗ್. ಸೊ ಹೇಗಿದೆ ಅಂತ ನೋಡೋಣ ಬನ್ನಿ. ಇದೊಂದು BBMP ಅಪ್ರೂವ್ಡ್ ಎ ಖಾತಾ ಆಗಿರುವಂತಹ ಪ್ರಾಪರ್ಟಿ. ಸೊ ನೀವಿಲ್ಲಿ ನೋಡಬಹುದು ತುಂಬಾನೇ ಸ್ಪೇಷಿಯಲ್ ಆಗಿ ನಿಮಗೆ ಪಾರ್ಕಿಂಗ್ ಸ್ಪೇಸ್ ಇದೆ, ಇಂಡಿವಿಜುವಲ್ ಪಾರ್ಕಿಂಗ್ ಸ್ಪೇಸ್ ಇದೆ ಅಂಡ್ ಇಲ್ಲಿ ಕಾವೇರಿ ಮತ್ತೆ ಬೋರ್ವೆಲ್ ವಾಟರ್ ಕೂಡ ಅವೈಲೇಬಲ್ ಇದೆ. ಅಂಡ್ ಈ ಪ್ರಾಪರ್ಟೀಸ್ ನಿಮಗೆ ನೋಡಬಹುದು ಲಿಫ್ಟ್ ಆಕ್ಸೆಸ್ ಕೂಡ ಇದೆ, ನಾನು ಅದನ್ನು ಹೇಳ್ತಿದ್ದೀನಿ. ಸೊ ನೀವು ನೋಡಬಹುದು ಕಂಪ್ಲೀಟ್ ಗ್ರಿಲ್ಸ್ ಇಂದ ಈ ಪ್ರಾಪರ್ಟಿನ ಕಂಪ್ಲೀಟ್ ಸೆಕ್ಯೂರ್ ಮಾಡಿದ್ದಾರೆ. ಸೊ ಪ್ರಾಪರ್ಟಿ ಹೇಗಿದೆ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಸ್ಟೇರ್ಸ್ ನೋಡಬಹುದು ತುಂಬಾ ಸ್ಪೇಷಿಯಸ್ ಆಗಿದೆ ಅಂಡ್ ಇಲ್ಲಿ ಫ್ಲೋರಿಂಗ್ ಕೂಡ ಅಷ್ಟೇ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಆಂಟಿಸ್ಕಿಡ್. ಸೊ ಲಿಫ್ಟ್ ಆಕ್ಸೆಸ್ ಕೂಡ ಇದೆ, ಬರ್ತಿದಂಗೆ ನಿಮ್ಗೆ ಕಾಣಿಸುತ್ತೆ. ಸೊ ಮೇನ್ ಡೋರ್ ಅಂತ ಬಂದ್ರೆ ಟೀ ಕುಡ್ ನ ಯೂಸ್ ಮಾಡಿದ್ದಾರೆ ಮತ್ತೆ ನಾರ್ತ್ ಫೇಸಿಂಗ್ ಇದೆ. ಸೊ ನೋಡ್ಬೋದು ಲಿವಿಂಗ್ ಏರಿಯಾ ತುಂಬಾ ಸ್ಪೇಷಿಯಸ್ ಆಗಿದೆ ಅಂಡ್ ಟಿವಿ ಯೂನಿಟ್ ನ ನೋಡ್ಬೋದು ನೀವು ಇಲ್ಲಿ. ಅಂಡ್ ಇಲ್ಲಿ ಸ್ಟೋರೇಜ್ಗೆ ತುಂಬಾ ಚೆನ್ನಾಗಿ ಕವರ್ ಮಾಡಿದ್ದಾರೆ ಅಂತ ಅನ್ಸುತ್ತೆ, ಎಲ್ಲಾನು ಸಾಫ್ಟ್ ಕ್ಲೋಸಿಂಗ್ ಅಲ್ಲಿ. ಸೊ ಸೀಲಿಂಗ್ ಕೂಡ ನೋಡ್ಬೋದು ತುಂಬಾ ಚೆನ್ನಾಗಿದೆ ಅಂಡ್ ವೆಂಟಿಲೇಷನ್ ಕೂಡ ತುಂಬಾ ಚೆನ್ನಾಗಿದೆ, ಬೆಳಕು ತುಂಬಾ ಚೆನ್ನಾಗಿದೆ. ಪ್ರತಿ ಒಂದ್ ಕಡೆನೂ ಸ್ಟೋರೇಜ್ಗೆ ಏನೋ ಒಂದು ಮಾಡಿದ್ದಾರೆ, ಎಲ್ಲೂ ವೇಸ್ಟ್ ಮಾಡಿಲ್ಲ. ಅಂಡ್ ಪೂಜಾ ರೂಮ್ ನೋಡ್ಬೋದು, ತುಂಬಾ ಸ್ಪೇಷಿಯಸ್ ಆಗಿದೆ. 1-2-3 ಜನ ಕುತ್ಕೊಂಡು ಪೂಜೆ ಮಾಡೋ ತರ ಇದೆ ಪೂಜಾ ರೂಮ್ ಕೂಡ. ಸೊ ಹಿಂಗ್ ಹೋಗ್ತಿದ್ದಂಗೆ ನಮಗೆ ಕಿಚನ್ ಸಿಗುತ್ತೆ. ಸೊ ಕಿಚನ್ ನೋಡ್ಬೋದು ಕಂಪ್ಲೀಟ್ ಆಗಿ ಇದು ಹೈಡ್ರಾಲಿಕ್ ನ ಯೂಸ್ ಮಾಡಿದ್ದಾರೆ ಸಾಫ್ಟ್ ಕ್ಲೋಸಿಂಗ್ಗೆ, ಇದು ಚೆನ್ನಾಗಿದೆ. ಅಂಡ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ, ಎಲ್ಲಾನು ಫುಲ್ ಆಗಿದೆ ಕಂಪ್ಲೀಟ್ ಆಗಿ. ಸೊ ನೋಡ್ಬೋದು ಇಲ್ಲೂ ಅಷ್ಟೇ ಸ್ಪೇಸ್ ಇದೆ, ಬೆಳಕಿದೆ, ಗಾಳಿ ಇದೆ, ಕಿಚನ್ ಕೂಡ ಸ್ಪೇಷಿಯಸ್ ಆಗಿದೆ. ಸೊ ಹಿಂಗೆ ಬರ್ತಾ ಇದ್ದಂಗೆ ಡೈನಿಂಗ್ ಏರಿಯಾ ಕೂಡ ಕಾಣಿಸುತ್ತೆ ನಿಮಗೆ. ಸೊ ಫಸ್ಟ್ ಒಂದು ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಸೊ ಬೆಡ್ರೂಮ್ಸ್ ಇಲ್ಲಿ ಬರುತ್ತೆ. ಸೊ ಬನ್ನಿ ರೂಮ್ ಒಳಗಡೆ ಹೋಗೋಣ. ಸೊ ರೂಮ್ ನೋಡಿ ತುಂಬಾ ಸ್ಪೇಷಿಯಸ್ ಆಗಿದೆ ಮತ್ತೆ ತುಂಬಾ ಬೆಳಕಿದೆ ಅಂಡ್ ವಾರ್ಡ್ರೋಬ್ಸ್ ಎಲ್ಲ ನೋಡ್ಬೋದು, ಎಲ್ಲಾನು ಕಂಪ್ಲೀಟ್ ಆಗಿ ಫಿನಿಶ್ ಆಗಿದೆ. ಅಂಡ್ ಇಲ್ಲಿ ಕೂಡ ವೆಂಟಿಲೇಷನ್ ಇರೋದ್ರಿಂದ ಬೆಳಕು ಮತ್ತೆ ಗಾಳಿ ತುಂಬಾ ಚೆನ್ನಾಗಿ ಬರುತ್ತೆ. ಹಿಂಗೆ ಓಪನ್ ಮಾಡಿ ನೋಡ್ಬೋದು ಆಕ್ಚುಲಿ ಇಲ್ಲೊಂದು ಸೊ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ಡ್ರೆಸ್ಸಿಂಗ್ ಟೇಬಲ್ ಕೂಡ ಅವೈಲೇಬಲ್ ಇದೆ. ಸೊ ಸೀಲಿಂಗ್ಸ್ ಎಲ್ಲ ನೋಡ್ಬೋದು ಅಂಡ್ ಎವ್ರಿಥಿಂಗ್ ತುಂಬಾ ಚೆನ್ನಾಗಿದೆ. ಅಂಡ್ ಇನ್ನೊಂದೇನಂದ್ರೆ ಇಲ್ಲಿ ಒಂದು ಹಿಡನ್ ಬಾತ್ರೂಮ್ ಕೂಡ ಇದೆ ಅವೈಲೇಬಲ್. ಸೊ ಕಂಪ್ಲೀಟ್ ಸೀಲಿಂಗ್ ತನಕ ಮಾಡಿದ್ದಾರೆ ಟೈಲ್ಸ್ ಅಲ್ಲಿ ಅಂಡ್ ಎಲ್ಲಾನು ಜಾಗ್ವಾರ್ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ಸೊ ಇದು ಬಂದು ಫಸ್ಟ್ ಬೆಡ್ರೂಮ್. ಸೊ ಮತ್ತೆ ಇನ್ನೊಂದು ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಸೊ ಪಕ್ಕದಲ್ಲೇ ಇನ್ನೊಂದು ಬೆಡ್ರೂಮ್ ಬರುತ್ತೆ. ಸೊ ನೋಡ್ಬೋದು ಇಲ್ಲೂ ಅಷ್ಟೇ ಬೆಡ್ರೂಮ್ ಆಲ್ಮೋಸ್ಟ್ ಸೇಮ್ ಹಂಗೆ ಬರುತ್ತೆ. ಇಲ್ಲೂ ಕೂಡ ಚಿಕ್ಕದಲ್ಲ ದೊಡ್ಡದಾಗಿನೇ ಲೈಟಿಂಗ್ಸ್ ಇದೆ, ಆಪ್ಷನ್ಸ್ ಇದೆ, ತುಂಬಾ ಗಾಳಿ ಬೆಳಕು ಬರುತ್ತೆ. ಇಲ್ಲೂ ಕೂಡ ಸ್ಲೈಡಿಂಗ್ ಡೋರ್ಸ್ ನ ನೋಡ್ಬೋದು, ಎಲ್ಲಾನು ಕಂಪ್ಲೀಟ್ ಆಗಿ ರೆಡಿ ಇದೆ ಆಲ್ರೆಡಿ. ಸೊ ತುಂಬಾ ಸ್ಪೇಷಿಯಸ್ ಆಗಿದೆ ಇದು ಬೆಡ್ರೂಮ್ ಕೂಡ. ಸೀಲಿಂಗ್ ನೋಡ್ಬೋದು. ಸೊ ತುಂಬಾ ಚೆನ್ನಾಗಿದೆ, ಎಲ್ಲ ತುಂಬಾ ಪೀಸ್ಫುಲ್ ಆಗಿದೆ ಅನಿಸ್ತಾ ಇದೆ ಬೆಡ್ರೂಮ್ ಕೂಡ. ಸೊ ಈ ಬೆಡ್ರೂಮ್ ಇಂದ ಮುಗಿಸ್ಕೊಂಡು ಬಂದ್ರೆ ಇಲ್ಲಿ ನಮಗೆ ಒಂದು ಕಾಮನ್ ಬಾತ್ರೂಮ್ ಅವೈಲೇಬಲ್ ಇದೆ, ನೋಡ್ಬೋದು. ಇದು ಕೂಡ ಸ್ಪೇಷಿಯಸ್ ಆಗಿದೆ, ಇಲ್ಲಿ ವಾಶ್ ಬೇಸಿನ್ ಕೂಡ ಅವೈಲೇಬಲ್ ಇದೆ. ಸೊ ಇಲ್ಲೂ ಕೂಡ ಸ್ಟೋರೇಜ್ಗೆ ಹೇಳ್ದಂಗೆ ಇಲ್ಲಂತೂ ಸ್ಟೋರೇಜ್ಗೆ ಏನೂ ಕಮ್ಮಿ ಇಲ್ಲ, ಕಂಪ್ಲೀಟ್ ಆಗಿ ಸ್ಟೋರೇಜ್ಗೆ ಎಲ್ಲ ಕಡೆ ಅಕ್ವೈರ್ ಮಾಡಿದ್ದಾರೆ. ಸೊ ಈ ಕಡೆ ಬರ್ತಿದ್ದಂಗೆ ಯುಟಿಲಿಟಿ ಸ್ಪೇಸ್ ಕೂಡ ಅವೈಲೇಬಲ್ ಇದೆ. ಸೊ ನೋಡ್ಬೋದು. ಸೊ ಇಲ್ಲಿ ವಾಷಿಂಗ್ ಮೆಷಿನ್ಗೆ ಸ್ಪೇಸ್ ಅಂತ ಕೂಡ ಮಾಡಿದ್ದಾರೆ. ಇಲ್ಲೂ ಕೂಡ ತುಂಬಾ ಗಾಳಿ ಬೆಳಕೆಲ್ಲ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ, ಬೇಸಿಕಲಿ ಗ್ರಿಲ್ಸ್ ಇಂದ ಕವರ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬೆಳಕು ಬರುತ್ತೆ. ಸೊ ಈ ಪ್ರಾಪರ್ಟಿ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. ಸೊ ಈ ಪ್ಲಾನ್ ನ ನೀವೇನ್ ನೋಡಿದ್ರಿ ಇದೇ ತರ ಇನ್ನ 2 ಯೂನಿಟ್ ಕೂಡ ಸೇಮ್ ಹಿಂಗೆ ರೆಪ್ಲಿಕೇಟ್ ಆಗುತ್ತೆ. ಸೊ ಬೇಸಿಕಲಿ ಇಲ್ಲಿ 2 BHK 3 ಯೂನಿಟ್ಸ್ ಇದೆ ಮತ್ತೆ 1 BHK 1 ಯೂನಿಟ್ ಇದೆ. ಸೊ 1 BHK ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ನಾವಿವಾಗ ಟಾಪ್ ಫ್ಲೋರ್ ಅಲ್ಲಿ ಇದ್ದೀವಿ. 1 BHK ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಎಂಟರ್ ಆಗ್ತದಂಗೆ ನಾನು ಹೇಳ್ದಂಗೆ ಟೀ ಕುಡ್ ಅಲ್ಲಿ ನಾರ್ತ್ ಫೇಸಿಂಗ್ ಇದೆ. ಸೊ ಎಂಟರ್ ಆಗ್ತದಂಗೆ ನೋಡ್ಬೋದು ತುಂಬಾ ಬೆಳಕು ಗಾಳಿ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿದೆ. ಸೀಲಿಂಗ್ ನೋಡ್ಬೋದು ಮತ್ತೆ ಟಿವಿ ಯೂನಿಟ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಸ್ಟೋರೇಜ್ಗೆ ಅಂತೆಲ್ಲ ತುಂಬಾ ಮಾಡಿದ್ದಾರೆ. ವೆಂಟಿಲೇಷನ್ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿರುತ್ತೆ. ಗಾಳಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ಪುಟಾಣಿಯಾಗಿ ಒಂದು ಬಾಲ್ಕನಿ ಕೂಡ ಮಾಡಿದ್ದಾರೆ. ಸೊ ನೋಡ್ಬೋದು. ಸೊ ಲಿವಿಂಗ್ ಏರಿಯಾ ಆಯ್ತು. ಬೆಡ್ರೂಮ್ ಹೆಂಗಿದೆ ಅಂತ ನೋಡೋಣ. ಸೊ ಬೆಡ್ರೂಮ್ನ ನೋಡ್ಬೋದು, ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ
ಸೊ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ವೆಂಟಿಲೇಷನ್ ಕೂಡ ಅಲ್ಲಿ ಹಂಗೆ ಇದೆ ಅಂಡ್ ಇಲ್ಲಿಂದ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ಸ್ಲೈಡಿಂಗ್ ಡೋರ್ಸ್ ಕೂಡ ಎಲ್ಲಾನು ಆಲ್ರೆಡಿ ರೆಡಿ ಇದೆ ಸ್ಟೋರೇಜ್ಗೆ ಅಂತ. ಸೊ ನೋಡ್ಬೋದು ಕಂಪ್ಲೀಟ್ ಆಗಿ ರೆಡಿ ಇದೆ. ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಸೊ ತುಂಬಾ ಚೆನ್ನಾಗಿದೆ ಅಂಡ್ ಸೀಲಿಂಗ್ ಕೂಡ ನೋಡ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಬಂದು ಬೆಡ್ರೂಮ್. ಸೊ ಹಾಗೆ ನೋಡಿ ಒಂದು ಪೂಜಾ ರೂಮ್ ಕೂಡ ಅವೈಲೇಬಲ್ ಇದೆ. ಪೂಜಾ ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಒಂದಿಬ್ರು 3 ಜನ ಕುತ್ಕೊಂಡ್ಬಿಟ್ಟು ಪೂಜೆ ಮಾಡ್ಬೋದು. ಸೊ ಕಿಚನ್ ಕಡೆ ಹೋಗೋಣ. ಸೊ ಕಿಚನ್ ನೋಡ್ಬೋದು ಕಂಪ್ಲೀಟ್ ಆಗಿ ಮಾಡರ್ನೈಸ್ಡ್ ಕಿಚನ್ ಆಗಿದೆ. ಒಂದು ಸ್ಟೋರೇಜ್ಗೆ ಅಂತೂ ಕೂಡ ಕಂಪ್ಲೀಟ್ ಆಗಿ ಎಲ್ಲ ರೆಡಿ ಇದೆ. ಸೊ ಇದು ಬಂದು ಕಿಚನ್ ಅಂಡ್ ಇಲ್ಲಿಂದ ಹೋಗ್ತಿದ್ದಂಗೆ ನಮಗೆ ಯುಟಿಲಿಟಿ ಸ್ಪೇಸ್ ಸಿಗತ್ತೆ. ಇಲ್ಲೂ ಅಷ್ಟೇ ಓಪನ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಗಾಳಿ ಬರುತ್ತೆ, ತುಂಬಾ ಚೆನ್ನಾಗಿ ಬೆಳಕಿದೆ. ವಾಷಿಂಗ್ ಮಿಷಿನ್ಗೆ ಯೂನಿಟ್ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಇದು. ಸೊ ಇಲ್ಲಿ ಹೋಗ್ತಿದ್ದಂಗೆ ಒಂದು ಕಾಮನ್ ಬಾತ್ರೂಮ್ ಕೂಡ ಇದೆ. ಸೊ ನೋಡ್ಬೋದು ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ ಮತ್ತೆ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಇಂದ ಮಾಡಿದ್ದಾರೆ. ಸೊ ಇದು ಬಂದು ಕಾಮನ್ ಬಾತ್ರೂಮ್. ಸೊ ಈ ಪ್ರಾಪರ್ಟಿ ಎಕ್ಸಾಕ್ಟ್ ಲೊಕೇಶನ್ ಬಂದು ಜಯನಗರ್ ಹೌಸಿಂಗ್ ಸೊಸೈಟಿ ಬರುತ್ತೆ, ಉತ್ರಳ್ಳಿ ಮೇನ್ ರೋಡ್ ಹತ್ರ. ಅಂಡ್ ನಿಯರ್ ಬೈ ಅಂದ್ರೆ ಬ್ರಿಗೇಡ್ 7 ಗಾರ್ಡನ್ಸ್ ಇದೆ ಮತ್ತೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕೂಡ ಇದೆ. ನಿಮ್ಗೆ ಏನಾದ್ರು ಈ ಪ್ರಾಪರ್ಟಿ ಇಷ್ಟ ಆಯ್ತು ಅಂದ್ರೆ ಮೇಲ್ಗಡೆ ಸಿಗ್ತಿರೋ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ನೆನ್ಪಿರ್ಲಿ, ನೋ ಬ್ರೋಕರೇಜ್ ಮತ್ತೆ ನೋ ಕಮಿಷನ್. ಥ್ಯಾಂಕ್ ಯು.